ಸ್ವಾದಿಷ್ಟವಾಗಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಿನ ಪಕೋಡ ಸೂಪರ್ ಆಗಿದ್ಯಾ? ನಿಜ ಚೆನ್ನಾಗಿದ್ಯಾ? ಹಾಯ್ ಗಾಯ್ಸ್, ಏನಪ್ಪ ಇವಳು ನುಗ್ಗೆ ಸೊಪ್ಪು ತೋರಿಸ್ತಾ ಇದ್ದಾಳೆ ಅಂತ ಅನ್ಕೊಂತೀರಾ? ಇವತ್ತು ತುಂಬ ಮಳೆ, ಸೋನೆ ಮಳೆ ಇಟ್ಕೊಂಡಿತ್ತು. ಹಾಗಾಗ್ಬಿಟ್ಟು ಏನಾದರೂ ಸ್ಪೈಸಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನುಗ್ಗೆ ಸೊಪ್ಪಿನ ಪಕೋಡ ಮಾಡೋಣ ಅಂತೇಳಿ ನಾನಿಲ್ಲಿ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಕೆಲವರಿಗೆ ನುಗ್ಗೆ ಸೊಪ್ಪಿನ ಪಕೋಡ ಯಾವ ರೀತಿ ಮಾಡೋದು ಅಂತೇಳಿ ಗೊತ್ತಿಲ್ಲದವರು ಈ ವಿಡಿಯೋನ ಸೇವ್ ಮಾಡಿಕೊಂಡು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋದೆಲ್ಲ ಮಾಡಿ ಅಂತ ಹೇಳ್ತಾ, ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ, ನುಗ್ಗೆ ಸೊಪ್ಪಿನ ಪಕೋಡಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದಾದರೆ 2 ಈರುಳ್ಳಿ, 2 ಹಸಿರುಮೆಣಸಿನ್ಕಾಯಿ, ಸ್ವಲ್ಪ 1 ಬೌಲಷ್ಟು ನುಗ್ಗೆ ಸೊಪ್ಪನ್ನು ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆಲಿ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನು ಇಷ್ಟು ತೊಗೊಂಡಿದ್ದೀನಿ. 1/4 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಸೋಡಾ, 1/4 ಟೀ ಸ್ಪೂನ್ ಚಿಲ್ಲಿ ಪೌಡರು, ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಎಲ್ಲ ಒಂದು ಬೌಲಿಗೆ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ಸಾಲ್ಟ್ ಎಲ್ಲ, ಈರುಳ್ಳಿಗೆಲ್ಲ ಉಪ್ಪು ಎಲ್ಲ ನೀಟಾಗಿ ಚೆನ್ನಾಗಿ ಹಿಡಿಬೇಕಲ್ವ, ಹಾಗಾಗಿ ನೀಟಾಗಿ ಎಲ್ಲ ಕಲಿಸ್ಬೇಕಾಗುತ್ತೆ. ಕಲಿಸ್ಕೊಂಡಾದ್ಮೇಲೆ ನಾನು 3/4 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಕೂಡ ನಾನು ಫಸ್ಟಿಗೆ ಇಂಗ್ರೀಡಿಯೆಂಟ್ಸ್ ಹೇಳ್ಬೇಕಾದ್ರೆ ನಾನು ಅದು ಕಡಲೆ ಹಿಟ್ಟು ಮರ್ತುಬಿಟ್ಟೆ. 3/4 ಕಪ್ಪು ಕಡಲೆ ಹಿಟ್ಟು ತೊಗೋಬೇಕು ಫ್ರೆಂಡ್ಸ್. ಕಡಲೆ ಹಿಟ್ಟು ಮೀಡಿಯಮಾಗಿ ಹಾಕಬೇಕು. ನುಗ್ಗೆ ಸೊಪ್ಪು, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು. ಕಡಲೆ ಹಿಟ್ಟನ್ನು ಹಾಕ್ಬಿಟ್ಟು ನೀಟಾಗಿ ಫುಲ್ಲು ತೆಳುವಲ್ಲ, ಮೀಡಿಯಮಾಗಿ ಕಲಿಸ್ಕೋಬೇಕು. ಅದೆಲ್ಲ ಸೆಟ್ ಆಗಲಿಕ್ಕೆ 10 ನಿಮಿಷ ಬಿಟ್ಟರೆ ಆಯಿತು. ನೆಕ್ಸ್ಟು ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಒಂದು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಎಷ್ಟು ಬೇಕು ನೀವು ಅಷ್ಟು ಆಯಿಲ್ ಹಾಕ್ಕೋಬೋದು. ಆಯಿಲ್ ಹಾಕ್ಕೊಂಡಾದ್ಮೇಲೆ ನೀಟಾಗೆಲ್ಲ ಕಾದಾದ್ಮೇಲೆ ನೀವು ಅದನ್ನು ಪಕೋಡನ ದಪ್ಪಗಾದ್ರೂ ಬೋಂಡದ ಥರನಾರು ಹಾಕ್ಕೋಬೋದು, ಇಲ್ಲಾಂದರೆ ಸಣ್ಣಕ್ಕಾದ್ರೂ ಪಕೋಡ ಥರನೂ ಹಾಕ್ಕೋಬೋದು. ನಾನು ಮೀಡಿಯಮಾಗಿ ಹಾಕಿದ್ದೆ, ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಇದನ್ನು ನಾನು ಫಸ್ಟ್ ಟೈಮ್ ಮಾಡಿದ್ದು. ನಮ್ಮ ಮನೆಯವರ ಅಜ್ಜಿ ಯಾವಾಗಲೂ ನುಗ್ಗೆ ಸೊಪ್ಪಿನ ಪಕೋಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ಊರಿಂದ ಅಕ್ಕ ಫ್ರೆಶ್ಶಾಗಿ ಕಟ್ ಕಳಿಸಿದ್ಲು ನುಗ್ಗೆ ಸೊಪ್ಪನ್ನ. ಹಾಗಾಗ್ಬಿಟ್ಟು ಇದನ್ನು ಟ್ರೈ ಮಾಡೋಣ, ಮಳೆ ಬೇರೆ ಬರ್ತಿತ್ತಲ್ಲ, ಹಾಗಾಗಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಕಾಫಿ ಜೊತೆಲಿ ಅಂತ ಹೇಳ್ಬಿಟ್ಟು ನಾನು ಮಾಡಿದ್ದು. ರಿಯಲಿ ಫ್ರೆಂಡ್ ತುಂಬ ಚೆನ್ನಾಗಿ ಬಂದಿತ್ತು. ನಾನು ನಿಮಗೆ ಕೆಲವೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಯಾವುದೇ ನಾನು ರೆಸಿಪಿ ಮಾಡಿದರೆ ಚೆನ್ನಾಗಿ ಬಂದಿದ್ದರೆ ಮಾತ್ರ ನಾನು ಅದ್ರ ಬಗ್ಗೆ ಕಮೆಂಟ್ಸ್ ಹೇಳ್ತೀನಿ, ಇಲ್ಲಾಂದರೆ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೂ ಹೋಗಲ್ಲ, ಅದ್ರ ಬಗ್ಗೆ ಏನು ವಿಡಿಯೋನೇ ಅಪ್ಲೋಡ್ ಮಾಡಲ್ಲ ನಾನು. ಅದರಲ್ಲೂ ಈ ಥರ ಪಕೋಡ ಮಾಡಿದ್ದಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಈಗ ಇದರಲ್ಲಿ ಕರಿಬೇವು ಸೊಪ್ಪು ಜೊತೆಲಿ ಈರುಳ್ಳಿ, ಅದರಲ್ಲೂ ಮೇಯ್ನ್ ನುಗ್ಗೆ ಸೊಪ್ಪು ಹಾಕಿರೋದಕ್ಕಂತೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಮಳೆ ವೆದರಿಗಂತೂ ಔಟ್ಸೈಡ್ ಫುಡ್ಡು, ಗೋಬಿ, ಪಾನಿಪುರಿ ಅದೆಲ್ಲ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತವೆ ಅಂತ ಹೇಳ್ತಾ, ನಮ್ಮ ದುವಿತು ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂದ. ನೋಡೋಣ ಏನು ಹೇಳ್ತಾನೆ ಅಂತ ಹೇಳಿ ನೀವೇ ಕೇಳಿ. ಸೂಪರ್ ಆಗಿದೆಯಾ? ನಿಜ ಚೆನ್ನಾಗಿದೆಯಾ? ತಿನ್ನು. ಸ್ವಾದಿಷ್ಟವಾಗಿದೆ, ನೈಸ್. ನುಗ್ಗೆ ಸೊಪ್ಪಿನ ಪಕೋಡ.